ನಾಳೆಯಿಂದ ಬರ್ಬೇಡ ಕೆಲ್ಸಕ್ ನೀನು. ಅಣ್ಣ, ಇನ್ನು ತಿಂಗಳೇ ಮುಗ್ದಿಲ್ಲ, ಪೂರ್ತಿ ಸಂಬಳ ಯಾಕೆ ಕೊಡ್ತಾ ಇದ್ಯಾ? ಎಷ್ಟಿದ್ಯೋ ಅಷ್ಟ್ ಲೆಕ್ಕ ಮಾಡಿ ಕೊಟ್ಟು ಕಳ್ಸು. ಸುಶಾಂತ, ಹೋಗ್ಲಿ ಬಿಡು. ಇವಳು ನಮ್ಮನೆ ಕೆಲ್ಸಕ್ ಬೇಡ ಅಂದ್ಮೇಲೆ ದುಡ್ಡು ಯಾಕೆ ನಿಲ್ಲಿಸ್ಬೇಕು? ಕೊಟ್ಟು ಕಳಿಸ್ಬಿಡು. ಆ ಸಣ್ಣ ಮಗುನ್ ಇಟ್ಕೊಂಡು ಎಷ್ಟು ನಾಟಕ ಮಾಡಿದ್ಲಿ ಇವಳು. ನಾವೆಲ್ಲ ಎಷ್ಟು ಹೆದರ್ಕೊಂಡ್ವಿ. ಒಂದು ಮಾತು ನಮ್ಗೆ ಹೇಳ್ಬೋದಾಗಿತ್ತಲ್ವ ಇವಳು. ನೋಡಿದ್ಯಾ ಸಾಧನ ಎಲ್ಲಿ ತನಕ ಬಂತು ಅಂತ? ಎಷ್ಟು ಹೇಳಿದ್ರು ಕೇಳಲ್ಲ, ಬೇಡದಿರೋದನ್ನೇ ಮಾಡ್ತೀರಾ. ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಮೊದ್ಲಿಂದನೂ ಈ ಮಂತ್ರಗೂ ಮತ್ತೆ ಸುಶಾಂತ್ಗೂ ರತ್ನಮ್ಮನ್ ಕಂಡ್ರೇನೆ ಆಗಲ್ಲ, ಏನೋ ಒಂದ್ ಕಾರಣ ಹೇಳ್ಬಿಟ್ಟು ಈಗೆಲ್ಲ ಮಾತಾಡ್ತಿರ್ತಾರೆ. ಏನಪ್ಪ ಸುಶಾಂತ, ಇದ್ದಕ್ಕಿದ್ದಂಗೆ ರತ್ನಮ್ಮನ್ ಯಾಕೆ ಕೆಲ್ಸಕ್ ಬರ್ಬೇಡ ಅಂತ ಹೇಳ್ತಿದ್ಯಾ? ಅವ್ರು ಏನಂತ ತಪ್ಪು ಮಾಡಿದ್ದಾರೆ? ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಒಂದ್ ಮಗು ಹತ್ರ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಜ್ಞಾನ ಇಲ್ಲ ಇವ್ರಿಗೆ. ಇಂಥವ್ರ ಮನೇಲಿದ್ದು ಏನ್ ಪ್ರಯೋಜನ? ಅಂದ್ರೆ ಅರ್ಚನಾ ಈ ಮನೇಲಿರಲ್ಲ ಅಂತ ರಾಘವಿಗೆ ಹೇಳಿದ್ದು ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಆಹಾ, ಬಂದ್ಬಿಟ್ಯಾ ಮಾತಾಡಕ್ಕೆ? ಅಪರಾಧ ಅಲ್ದೆ ಇನ್ನೇನು? ಮಗು ಮನ್ಸು ಅದರಿಂದ ಎಷ್ಟು ಕೆಟ್ಟು ಹೋಯ್ತು. ಅವನು ಅರ್ಚನಾ ಇಲ್ಲಿಂದ ಹೋಗ್ಬಾರ್ದು ಅಂತ ಮುಚ್ಚಿಟ್ಕೊಂಡು ಕೂತ್ಕೊಂಡ್ಬಿಟ್ನಾ? ಅದರಿಂದ ಹಿಂಸೆ ಅನ್ಭವಿಸಿದ್ ಯಾರು? ನೋವು ಅನ್ಭವಿಸಿದ್ ಯಾರು? ನಾವುಗಳು ತಾನೆ. ಇದೆಲ್ಲ ಇವಳು ಗೊತ್ತಿತ್ತಲ್ವಾ? ಒಂದು ಮಾತು ಬಾಯ್ ಬಿಡಕ್ಕೆ ಇವಳಿಗೇನಾಗಿತ್ತು ರೋಗ? ಓಹೋ, ಹಾಗಾದ್ರೆ ಶಾಂತಿಮ್ಮ ಸತ್ತೋದ್ಲು, ಇನ್ನೋಳ್ ಬರದೇ ಇಲ್ಲ ಅಂತ ಮಂತ್ರ ಮಗು ಹತ್ರ ಹೇಳಿದ್ಲಲ್ಲ, ಅದು ಮಾತ್ರ ಸರಿನಾ? ಇದ್ವಳ್ಳೆ ಚೆನ್ನಾಗಾಯ್ತಲ್ಲ. ನಾನಿರೋ ಸತ್ಯನೇ ಹೇಳ್ತಾ ಇರೋದು, ನಾನೇನ್ ಸುಳ್ಳು ಹೇಳಿಲ್ಲ. ಅದೇ ತರಾನೇ ರತ್ನಮ್ಮ ಹೇಳಿದ್ದು ಸತ್ಯನೇ. ಸುಮ್ನೆ ಇದ್ರ ಬಗ್ಗೆ ಯಾಕಿಷ್ಟೊಂದು ಚರ್ಚೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವ್ ಯಾಕೆಲ್ಲ ಇಷ್ಟೊಂದು ಮಾತಾಡ್ತಾ ಇದ್ದೀರಿ? ಅಂತದ್ದೇನಾಯ್ತೀಗ? ಸಿದ್ದು, ಒಂದ್ ನಿಮಿಷ ತಡೀರಿ, ನೀವು ನನ್ನನ್ನ ಮಾತಾಡಕ್ ಬಿಡಿ. ಅಲ್ಲ, ನಾವು ಮನೆಯವ್ರು ಮಾಡೋದ್ ಮಾತ್ರ ನ್ಯಾಯ, ಅದೇ ರತ್ನಮ್ಮ ಮಾಡಿದ್ರೆ ನ್ಯಾಯ ಇಲ್ವಾ? ಯಾಕೆ ರತ್ನಮ್ಮ ಅವರು ಈ ಮನೆಯವ್ರಲ್ವಾ? ನಮ್ಮ ಮನೇಲಿ ಅವರು ಒಬ್ರು ತಾನೆ. ವಿಷಯ ಅದಲ್ಲ ಸಾಧನ. ಅರ್ಚನಾ ನಮ್ಮನೆ ಹುಡುಗಿ ಅಲ್ಲ, ಬೇರೆ ಮನೆ ಹುಡುಗಿ. ಅವಳು ಇವತ್ತಲ್ಲ ನಾಳೆ ಅವ್ರ ಮನೆಗೆ ಹೋಗೇ ಹೋಗ್ತಾಳೆ. ಅದ್ ಗೊತ್ತು ಅತ್ತೆ. ಆ ಮನೆಗ್ ಹೋಗಿ ವೀರಣ್ಣನ ಕಾಡಿ ಬೇಡಿ ಅರ್ಚನನ್ನ ಮನೆಗ್ ಕರ್ಕೊಂಡ್ ಬಂದಿದ್ಯಾರು? ನೀವಾ ನಾನಾ? ಮಂತ್ರ ತಾನೆ. ಹೌದು, ನಾನೇ ಕರ್ಕೊಂಬಂದೆ. ಬಂದ್ಮೇಲೆ ಅವ್ರವ್ರ ಮನೆಗೆ ವಾಪಸ್ ಹೋಗೋದ್ ಬೇಡ್ವಾ? ಅರ್ಚನನ್ನ ಹೋಗ್ಬೇಡ ಅಂತ ತಡೆದಿದ್ಯಾರು? ನಮ್ಮನೆ ಮಗು ರಾಘವ್. ಅಷ್ಟ್ ಹಠ ಮಾಡಿದ್ರೆ ಪಾಪ ಅವಳೇನ್ ಮಾಡ್ತಾಳೆ? ಅವಳು ಬಂದಿದ್ ಒಂದಿನಕ್ ತಾನೆ. ಎಲ್ರು ನೋಡಿದ್ರಿ ತಾನೆ ಮಗು ಪ್ರಾಮಿಸ್ ಮಾಡಿಸ್ಕೊಳ್ಳೋದಿಕ್ಕೋಸ್ಕರ ಎಷ್ಟು ಕಷ್ಟಪಟ್ಟ ಅಂತ. ಆಗೇನಾಯ್ತು ಅಂತ ಎಲ್ರಿಗೂ ಗೊತ್ತು. ಪಾಪ ರತ್ನಮ್ಮ ಏನೋ ಮಗುಗೆ ಅಂತ ಊಟ ಕೊಡಕ್ ಹೋಗಿದ್ದಾರೆ, ಕಾಟ ಕೊಟ್ಟಿದ್ದಾನೆ. ಮಗು ಅವಳು ನೋಡಕ್ಕಾಗ್ದೆ ಪಾಪ ಅವ್ರು ಈ ರೀತಿ ಹೇಳಿದಾರಷ್ಟೇ. ಅಲ್ಲ, ಅದೇನೇ ನೀವೆಲ್ಲ ಇಷ್ಟೊಂದು ದೊಡ್ಡದ್ ಮಾಡ್ಕೊಂಡು. ಅದ್ಗೆ ಈ ವಿಷಯದ ಬಗ್ಗೆ ನೀವ್ಯಾಕೆ ಚರ್ಚೆ ಮಾಡ್ತಿದ್ದೀರಾ? ನೀವ್ ಯಾಕೆ ಎಲ್ಲದಕ್ಕೂ ರತ್ನಮ್ಮನ ಪರವಾಗಿ ವಹಿಸ್ಕೊಂಡು ಮಾತಾಡ್ತೀರಾ? ಬಿಟ್ಬಿಡಿ. ರತ್ನಮ್ಮನಿಂದ ಈ ಮನೆ ಡಿಸ್ಟರ್ಬ್ ಆಗೋದು ಇದೇ ಮೊದ್ಲೇನಲ್ವಲ್ಲ. ಈಗೇನು ಕೆಲ್ಸದವ್ರು ಸಿಗಲ್ವಾ? 2 ದಿನ ಕಷ್ಟ ಆಗ್ಬೋದು. ಯಾರನ್ನಾದ್ರೂ ನೋಡ್ಕೊಳ್ಳೋಣ, ಕೆಲಸ ಮಾಡಿಸ್ಕೊಳ್ಳೋಣ ಬಿಡಿ. ಇನ್ನೇನ್ ರತ್ನ, ಮನೆಯವರೆಲ್ಲರೂ ಹೇಳ್ತಾ ಇದಾರೆ, ಕಿವಿ ಕೇಳಿಸ್ತಾ ಇಲ್ವಾ ನಿಂಗೆ? ಬೇಡ ಅಂದ್ಮೇಲೆ ಮುಗೀತು, ಹೋಗು. ಯಜಮಾನ್ರೆ, ಏನ್ ಯಜಮಾನ್ರೆ ನೀವು? ನೀವೇನು ಚಿಂತೆ ಮಾಡ್ಬಿಡಿ. ಅಚ್ಚಮ್ಮ ಬೆಳಿಗ್ಗೆನೆ ಬಂದ್ಬಿಡ್ತಾರೆ. ಊರ್ ಬಿಟ್ಟು ಊರ್ಗೆ ಬಂದಿದೀವಿ, ಅವಳು ಪಕ್ಕದಲ್ಲೇ ಇದ್ದಾಳೆ ತಾನೆ. ಶಂಕರು ಹೇಳ್ದಂಗೆ ಬೆಳಿಗ್ಗೆ ತಿಂಡಿ ಅಷ್ಟೊತ್ತಿಗೆ ಇಲ್ಲಿ ಇರ್ತಾಳೆ, ನೋಡ್ತೀರಿ. ನನ್ ಮನಸ್ಸೇನ್ ಹೇಳ್ತಾ ಇದೆ ಅಂದ್ರೆ ಅವಳು ಅಲ್ಲಿ ತನಕನೂ ಕಾಯಲ್ಲ, ಬೇಕಾದ್ರೆ ಇವಾಗ್ಲೇ ಬಂದ್ಬಿಡ್ತಾಳೆ. ಸುಮಾ, ನನಗೆ ನೀವ್ ಹೇಳೋದೆಲ್ಲ ಅರ್ಥ ಆಗ್ತಾ ಇದೆ. ಮಗು ಕೇಳಿದಾಗ ನನ್ನ ಮನ್ಸು ಒಂಥರ ಆಗೋಯ್ತಾ, ಮಾತು ಕೊಟ್ಬಿಟ್ಟೆ. ನನ್ನ ಮನ್ಸಿಗೆ ಈ ಥರ ಆಗತ್ತೆ ಅಂದ್ರೆ ನಚ್ಚು ಮನ್ಸಿಗೆ ಹಾಗಾಗ್ಬೇಡ. ಮಗು ಬಂದ್ರೆ ಎಲ್ಲಿ ಅಚ್ಚು ಮದುವೆ ನಿಂತೋಗುತ್ತೋ ಅಂತ ಹೇಳಿ ಮಗುವನ್ನ ಬರಬೇಡ ಅಂತ ಹೇಳಿ ಬಂದವನು ನಾನು.
ಆದ್ರೆ ಇವತ್ತು ನಾನೇ ಅಚ್ಚುಗೆ ಆ ಮಗುಗೆ ತಾಯಿ ಆಗಿರು ಅಂತ ಬಿಟ್ಟು ಬಂದಿದ್ದೀನಿ. ಎಂತ ಎಂತ ವಿಪರ್ಯಾಸ ಅಲ್ಲ ಇದು? ಅದನ್ನ ನೆನ್ಸ್ಕೊಂಡ್ರೆ ಮನ್ಸು ಯಾಕೆ ಒಂಥರ ಆಗ್ತದೆ ಸುಮಾ. ಯಜಮಾನ್ರೆ, ಏನ್ ಯಜಮಾನ್ರೆ ನೀವು? ಅಲ್ಲ ಯಜಮಾನ್ರೆ, ತಾಯಿ ಇಲ್ದಿರೋ ಮಗುಗೆ ಅಚ್ಚು ಅಮ್ಮವ್ರನ್ನ ತಾಯಿ ಸ್ಥಾನದಲ್ಲಿ ನೀವೇ ಅವ್ರ ಮನೆಗೆ ಕಳ್ಸಿದ್ದೀರಾ. ಇವಾಗ ಮತ್ತೆ ನೀವೇ ಬೇಜಾರು ಮಾಡ್ಕೊಂಡಿದ್ದೀರಲ್ಲ ಯಜಮಾನ್ರೆ. ಇವಾಗ ಅಚ್ಚು ಅಮ್ಮವ್ರಲ್ಲಿ ಇರೋದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಸರಿ ಬಿಡಿ, ಇನ್ನೇನ್ ಮಾಡಕ್ಕಾಗತ್ತೆ. ಬನ್ನಿ ಊಟ ಮಾಡೋಣ. ಇಲ್ಲ ಸುಮಾ, ಅದು ಅಚ್ಚು ಮನೆಯಲ್ಲಿಲ್ದೆ ಮನ್ಸು ಯಾಕೋ ಸರಿ ಇಲ್ಲ. ನನ್ಗೆ ಊಟ ಬೇಡ, ನೀವು ಊಟ ಮಾಡಿ. ರೀ, ನಾನ್ rest ಯಜಮಾನ್ರೆ, ಮಾಡ್ತೀನಿ. ಸ್ವಲ್ಪ ಆದ್ರೂ ಊಟ ಮಾಡಿ. ಊಟ ಶಂಕ್ರು, ಅಮ್ಮವ್ರೆ, ನೀನಾದ್ರೂ ಊಟ ಮಾಡ್ಬಪ್ಪ. ಬೇಡ ಅಮ್ಮವ್ರೆ, ಅಚ್ಚು ಅಮ್ಮವ್ರು ಮನೇಲಿಲ್ಲ, ಯಜಮಾನ್ರು ಬೇರೆ ಊಟ ಮಾಡಲ್ಲ ಅಂತಿದ್ದಾರೆ. ನನಗೂ ಯಾಕೋ ಮನ್ಸಿಲ್ಲ. ಏನಪ್ಪ ನೀನು? ನಿಮ್ಗೆ ದುಡ್ಡು ಕಡಿಮೆ ಅನ್ಸಿದ್ರೆ ಹೇಳಿ, ಇನ್ ಸ್ವಲ್ಪ ಸೇರಿಸ್ಕೊಟ್ಬಿಡ್ತೀನಿ. ಬೇಡ ಕಣಪ್ಪ, ಏನೋ ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡ್ದೆ. ಈ ಹಾಳಾದ ಬುದ್ಧಿಗೆ ಕೆಟ್ಟದ ಯೋಚನೆ ಮಾಡಕ್ ಬರಲ್ವೇ? ನನ್ ಮನ್ಸಿಗೆ ಒಳ್ಳೇದು ಅನ್ಸ್ತು ಮಾಡ್ದೆ. ಆದ್ರೆ ಈ ಮನೆಯವ್ರು ಕೆಟ್ಟದಾಗತ್ತೆ ಅಂದ್ರೆ ರತ್ನಮ್ಮ, ಹೋಗ್ತೀನಿ ಹೋಗ್ತೀನಿ ಅಂತ ಹೋಗ್ತಾನೆ ಇಲ್ಲ. ನಡೀರಿ, ಬನ್ನಿ, ನಾನು ಬರ್ತೀನಿ. ಅರ್ಚನಾ, ಮತ್ತೇನಕ್ಕ? ಅಲ್ಲಮ್ಮ, ನಾನೇನು ಈ ಮನೆಯಿಂದ ಹೋಗೋದ್ ಸರಿ ಅಲ್ಲ. ನನ್ ಜೊತೆ ನೀನ್ ಯಾಕಮ್ಮ? ನಿಮ್ಗೆ ಇವರೆಲ್ಲ ಹೇಳಿದ ಅರ್ಥ ಆಗ್ತಿಲ್ವಾ? ಮಂತ್ರ, ನೀವು ನಮ್ಮ ಮನೆಗ್ ಬಂದ್ರಿ, ನಮ್ಮ ಅಣ್ಣನ ಹತ್ರ ಬೇಡ್ಕೊಂಡ್ರಿ, ನನ್ ಕೈ ಹಿಡಿದು ಕೇಳ್ಕೊಂಡ್ರಿ ಮಗುಗ್ ಹುಷಾರಿಲ್ಲ ಬನ್ನಿ ಅಂತ. ನಾನ್ ಬಂದೆ. ಬಂದ್ಮೇಲ್ ಮಗು ಹುಷಾರಾಯ್ತು. ಆಮೇಲೆ ಹೊರಡೋಣ ಅಂತ ಅನ್ಕೊಂಡೆ, ಮಗು ಬಿಡ್ಲಿಲ್ಲ. ಹಠ ಮಾಡ್ದ, ಅವನ್ ಜೊತೆಲಿರೋ ಹಾಗಾಯ್ತು. ಆದ್ರೆ ಕಡೆ ದಿನ ನಿಮ್ ಬೆಡ್ರೂಮ್ ಅಲ್ಲಿ ನಮ್ ರಾಘವ್ ಜೊತೆನಲ್ಲಿ ನಿಮ್ ಯಜಮಾನ್ರು ಪಕ್ಕದಲ್ಲಿ ನಾನಿರೋ ತರ ಆಯ್ತು. ಆಗ ನನ್ಗೆಷ್ಟು ಧರ್ಮ ಸಂಕಟ ಆಗಿರ್ಬೇಡ, ಎಷ್ಟು ಮುಜುಗರ ಆಗಿರ್ಬೇಡ ಮಂತ್ರ. ಒಂದ್ ಹೆಣ್ಣಾಗಿ ಸ್ವಲ್ಪ ಯೋಚನೆ ಮಾಡಿದ್ರ? ಸುಶಾಂತ್ ಸರ್, ನಿಮಗೆ ನನ್ ಮಾತು ಮನ್ಸಿನ ಭಾವನೆ ಅರ್ಥ ಆಗ್ತಿದ್ಯಾ? ಯಾರು ನೀವು? ನನಗೆ ಏನಾಗ್ಬೇಕು? ಆದ್ರೂ ಮಗುಗೋಸ್ಕರ ನಾನೆಲ್ಲ ಸಹಿಸ್ಕೊಂಡಿಲ್ವಾ? ಮಗು ನಿಮ್ ಕೈ ಮೇಲೆ ನನ್ ಕೈನ ಇಟ್ಟಾಗ ನನ್ ಮನ್ಸಲ್ಲಾಗಿದ್ ಭಾವನೆ